ಮುನ್ನೋಟ ಕಾರ್ಯಕ್ರಮ ಇವತ್ತು ವೈಶಿಷ್ಟ್ಯತೆ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಮೈಸೂರು ರಾಜ್ಯಕ್ಕೆ ದೇವರಾಜ ಅರಸವರು ಮುಖ್ಯಮಂತ್ರಿಯಾಗಿರುವಾಗ 1973ನೇ ಇಸ್ವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಅದು ನಾಮಕರಣ ಆಗಿ 50 ವರ್ಷ ಆಯಿತು. 51ನೇ ವರ್ಷ ನವೆಂಬರ್ 1ನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಈ ಗೋಕಾಕ್ ಚಳವಳಿ ಇದೆಯಲ್ಲ, ಈ ಗೋಕಾಕ್ ಚಳವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ. ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ. ಇನ್ನೇನಾದ್ರು ಇದ್ರೆ ಕೇಳಿ. ಸ್ವಾಭಿಮಾನಿ ಸಮಾವೇಶ ಅಂತ ಮಾನ್ವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ. ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಸರ್? ಎಲ್ಲ ಹಿಂದುಳಿದವರು, ನಾನೊಬ್ಬಂದಲ್ಲ, ಅಹಿಂದ ವರ್ಗದ ಜನ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು. ಯಾರಿಗೆ ಧಕ್ಕೆ ಆಗಿದೆ ಅಂತಲ್ಲ, ಸ್ವಾಭಿಮಾನ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ನಡೀತಿರೋ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕೇಳ್ತಾರೆ ತಾಳಯ ಇಲ್ಲ. ಈಗ ವರದಿ ಸ್ವೀಕಾರ ಮಾಡಿದ್ದೀವಿ, ಅದನ್ನು ಕ್ಯಾಬಿನೆಟ್ ಮುಂದೆ ತರಬೇಕು. ತಂದ ಮೇಲೆ ಚರ್ಚೆ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಎಲ್ಲರೂ ಅಭಿಪ್ರಾಯ ಎಲ್ಲ ಸೇಕರಣೆ ಮಾಡಿ ತೀರ್ಮಾನ ಮಾಡ್ತೀವಿ. ಮನೆಯಲ್ಲಿ ನಿನ್ನೆ ಒಂದು ಸಭೆ ಆಗಿದೆ ಸರ್. 3 ಜನ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ, ತಮ್ಮ ಸ್ಥಾನಕ್ಕೇನೋ ಇಳಿಸ್ಬೇಕು ಅನ್ನುವಂಥದ್ದು ನಡೆದಿದೆ ಅಂತ ಸರ್. ಹೌದಾ ಸರ್? ಗೊತ್ತಿಲ್ಲ ಸರ್. ಯಾರು ದಲಿತ ನಿಮ್ಗೆ ಹೇಳ್ದವ್ರು ಯಾರಪ್ಪ? ಚರ್ಚೆ ಆಗ್ತಾ ಇದೆ ಸರ್. ಚರ್ಚೆ ನಿನಗೆ ಆಯ್ತು. ಚರ್ಚೆಗಳು ಮಿನಿಸ್ಟ್ರಿಗಳು ಭೇಟಿ ಮಾಡಿದ ತಕ್ಷಣ ಚರ್ಚೆಗೆ ಹಾಕೊಂಡು ಊಹಾಪೋಹ ಮಾಡೋದ ನೀನು? ಈಗ ಕೇಳ್ರಿ, ಇಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ AICC ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನೋ ಒಬ್ಬರು ಮಿನಿಸ್ಟ್ರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು. ಈ ಥರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತಾ? ಸುಳ್ಳು ಆರೋಪಗಳು, ಗೊತ್ತಾಯ್ತಾ? ಆಲ್ರಿ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ, ಗೊತ್ತಾಯ್ತಾ? ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ. ಮೈಸೂರು ದಸರಾ ವೀರಮೈ ಕೃಷ್ಣ ಅವರು ಕೂಡ GT ದೇವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ದೇವೇಗೌಡ ಯಾವ ಪಾರ್ಟಿಲಿ ಇರೋದಪ್ಪ? JDS. ಏನಾಗಿದ್ದಾರೆ ಅಲ್ಲಿ? ಕೋರ್ ಕಮಿಟಿ ಚೇರ್ಮನ್. ಈ ಬೀಯಿಂಗ್ ಎ ಸೀನಿಯರ್ member of the JDS party and also he is one of the members in the MUDA commission. ಗೊತ್ತಾಯ್ತಾ? ಅವ್ರು ಸತ್ಯ ಹೇಳಿದ್ದಾರೆ. ಏನು ವಾಟ್ ಇಸ್ ರಾಂಗ್ ಇನ್ ದಟ್? ಸರ್, ಅವರು ಕೂಡ ಮೂಢ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಮೆಂಬರ್ ಆಫ್. ಸರ್, ಈಗ GT ದೇವೇಗೌಡರು ನಾನು ಯಾವ ಮೀಟಿಂಗೂ ಹೋಗಿಲ್ಲ. ಸರ್, ಈಗ GT ದೇವೇಗೌಡರು ಕೂಡ ಮೊದಲು ಬೆಂಗಳೂರಲ್ಲಿ ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆಗ ತಮ್ಮ ನೇತೃತ್ವ ವಹಿಸ್ಕೊಂಡಿದ್ರು. ಸುದ್ದಿ ಗೊತ್ತಿಲ್ಲ ಏನು ಮಾತಾಡ್ತಾರೆ. ಸರ್, ಅವರು ಕೂಡ ಭಾಗವಹಿಸಿದ್ರು. ಭಾಗವಹಿಸಿರ್ಬೋದಪ್ಪ. ನೇತೃತ್ವ ಎಲ್ಲ ವಹಿಸ್ಕೊಂಡಿದ್ರು. ಅವರೇ ನೇತೃತ್ವನ ಅವರು ಬೇಡ ಅಂತ ಹೇಳಿದವರು. ಅವ್ರು ಬೇಡ, ಪಾದಯಾತ್ರೆ ಮಾಡೋದು ಬೇಡ ಅಂತ ಅವರ ನಿಲುವಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ FIR ಆಗಿದೆಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯನವ್ರ ಮೇಲೆ. ಮೊದಲು ಕೊಟ್ಬಿಡು ಅಂತ ಸರ್, ಮೊದಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಈಗ ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನು ತಗೊಂಡು ಕೋರ್ಟ್ನಲ್ಲಿ ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹಗರಣವನ್ನು
ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ. ಸರ್ ಒಳ ಮೀಸಲಾತಿ ಸರ್ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ನಾವು ಹಿಂದುಳಿದ ವರ್ಗಗಳ ಮೇಲೆ ಸೋಷಿಯೋ ಎಕನಾಮಿಕ್ ಸರ್ವೆ ಬಂದಿದೆಯಲ್ಲ, ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿಲ್ಲ. ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ಬೋದು ಅಂತ ಸೊ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾವು ಒಳ ಮೀಸಲಾತಿ ವಿರುದ್ಧ ಇಲ್ಲ. ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಅದನ್ನು ಕ್ಯಾಬಿನೆಟ್ ಮುಂದೆ ತಗೊಂಡ್ಬಿಟ್ಟು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ. ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗುತ್ತೆ, ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂ ಇರೋದ್ರಿಂದ ಸೊ ಅಲ್ಲಿ ಕೂಡ ಮಾತಾಡಬೇಕು. ಡ್ಯಾಮ್ನಲ್ಲಿ ನೀರಿದ್ರು ಒಂದೇ, ನೀರು ಇರ್ಲಿಕ್ಕೂ ಒಂದೇ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್. ಈಗಲೂ ನೀರಿದ್ರು ಸಹ ಪ್ರೊಟೆಕ್ಟ್ಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಸರ್ಕಾರ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಕ್ಕೆ ಈಗ ನೋಡಪ್ಪ, 133 TMC ಇರಬೇಕು, ಈಗಿರೋದೆಷ್ಟು 101, 105, 108 TMC. ಸೊ ಸುಮಾರು 30 TMC ನೀರಿನಷ್ಟು ಹೂಳು ತುಂಬಿದೆ. ಸೊ ಹಾಗಾಗಿ ಕೊನೆಯ ಬೈಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಅದಲ್ಲ ಸರ್, ಅಲ್ಲಿ ಪೋಸ್ಟ್ಗಳು ಖಾಲಿ ಇರೋದ್ರಿಂದಾಗಿ ನೀರು ನಿರ್ವಹಣೆ ಆಗ್ತಾ ಇಲ್ಲ. ತಾಳ್ಮೆ ಮಧ್ಯದಲ್ಲಿ ಕೇಳ್ಬಿಟ್ರೆ ಹೆಂಗೆ ನೀನು? ಸ್ವಲ್ಪ ತಾಳ್ಮೆ ಇಟ್ಕೊಳ್ಳೆಯ. ಅದನ್ನು ಮಾಡ್ತಾ ಇದ್ವಿ. ಈಗ 19ನೇ ಗೇಟು ಕೊಚ್ಚಿಗೆ ಹೊಂಟೋಯ್ತು, ತಕ್ಷಣ ಮಾಡಲಿಲ್ಲ ನಾವು. 5 ದಿನದಲ್ಲಿ ಮಾಡೋದು, ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು, ಗೊತ್ತಾಯ್ತಾ? ಈಗ ಡ್ಯಾಮ್ ತುಂಬಿದೆ, ಬಾಗಿನ ರೂಪಿಸಿದ್ದೀವಿ ಮೊನ್ನೆ. ಸೊ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ.